ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ತಾನು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅಥವಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಹೇಗೆ ತುಟಿಗಳು ಕೆಂಪಾಗಿ ಇಟ್ಕೊಳ್ಬಹುದು ಅನ್ನೋದಕ್ಕೆ ನಾನು ನ್ಯಾಚುರಲ್ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ. ನನಗೆ 100% ವರ್ಕ್ ಕೂಡ ಆಗಿದೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜನಕ್ಕೆ ಲಿಪ್ಸು ಪಿಂಕ್ ಆಗಿರಬೇಕು ಅನ್ನೋದು ತುಂಬಾ ಆಸೆ ಇರುತ್ತೆ. ಸೊ ನಾನು ತೋರಿಸುವಂತಹ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿ ನೀವು ಕೂಡ 100% ರಿಸಲ್ಟ್ ಸಿಗುತ್ತೆ. ನಾನು ಮೊದಲನೇದಾಗಿ ತೋರಿಸ್ತಾ ಇರೋದು ಹನಿ ಅಂದರೆ ಜೇನುತುಪ್ಪನ ಏನಕ್ಕೆ ನಾವು ಲಿಪ್ಸಿಗೆ ಅಪ್ಲೈ ಮಾಡ್ಕೋಬೇಕು ಅಂತ ಅಂದರೆ ಲಿಪ್ಸ್ನ ಹೈಡ್ರೇಟ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಲಿಪ್ಸ್ ಏನಾದರೂ ಒಡೆದಿದ್ರೆ ಅಥವಾ ಕ್ರ್ಯಾಕ್ ಆಗಿದ್ದರೆ ಅದನ್ನು ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೇನುತುಪ್ಪದಲ್ಲಿ ಆಂಟಿ ಮೈಕ್ರೋಬಯಲ್, ಆಂಟಿ ಇನ್ಫ್ಲಾಮೆಂಟರಿ ಹಾಗೆ ನೋವನ್ನ ಕಡಿಮೆ ಮಾಡುವಂತಹ ಗುಣಗಳಿದೆ. ಇದರಿಂದ ಮಾಯ್ಶ್ಚರೈಸ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಕ್ರ್ಯಾಕ್ಡ್ ಲಿಪ್ಸಿಂದನೂ ಕೂಡ ಇನ್ಫೆಕ್ಷನ್ ಆಗೋದ್ರಿಂದ ಕೂಡ ತಡೆಗಟ್ಟುತ್ತೆ ಮತ್ತು ಲಿಪ್ಸಲ್ಲಿರುವಂತಹ ಡೆಡ್ ಸ್ಕಿನ್ಸ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಒಂದು 10 ಮಿನಿಟ್ಸ್ ಆದ್ರೂ ಕೂಡ ಒಳ್ಳೆ ಮಸಾಜ್ ಕೊಡೋದ್ರಿಂದ ಬ್ಲಡ್ ಸರ್ಕ್ಯುಲೇಟ್ ಕೂಡ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಜೇನುತುಪ್ಪನ ಹಚ್ಕೊಂಡು ಆದಮೇಲೆ ನಾವು ಓವರ್ನೈಟ್ ಬಿಡಬೇಕು. ಯಾಕಂದರೆ ಕ್ರ್ಯಾಕ್ ಆಗಿರೋ ಲಿಪ್ಸ್ನ ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡೋದ್ರಿಂದ ಹಾಗೆ ಸ್ಮೂತ್ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ರಿಮೂವ್ ಮಾಡ್ತಾ ಇದ್ದೀನಿ ಯಾಕಂದರೆ ನೆಕ್ಸ್ಟು ರೆಮಿಡಿನ ತೋರಿಸೋದಕ್ಕೋಸ್ಕರ. ನನ್ನ ಎರಡನೇ ಹೋಮ್ ರೆಮಿಡಿ ಅಂತ ಅಂದರೆ ಆಲ್ಮಂಡ್ ಆಯಿಲ್, ಕನ್ನಡದಲ್ಲಿ ನಾವು ಬಾದಾಮಿ ಎಣ್ಣೆ ಅಂತಲೂ ಕೂಡ ಕರಿತೀವಿ. ನನಗೆ ತುಂಬಾ ಫೇವ್ರೆಟ್ ಆದಂತಹ ಆಯಿಲ್ ಇದು. ಎಕ್ಸ್ಪೆಷಲಿ ಬಾದಾಮಿ ಎಣ್ಣೆನ ಲಿಪ್ಸಿಗೆ ಹಚ್ಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಲಿಪ್ಸ್ ಕಲರ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಆಲ್ಮಂಡ್ ಆಯಿಲಲ್ಲಿ ವಿಟಮಿನ್ ಇ ರಿಚ್ ಆಗಿರೋದ್ರಿಂದ ಪಿಗ್ಮೆಂಟೇಷನ್ ಇದ್ರೂ ಕೂಡ ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಡ್ಯಾಮೇಜ್ ಆಗಿರೋದನ್ನ ಕೂಡ ತಡೆಯುತ್ತೆ. ಡ್ರೈ ಮತ್ತು ಒಡೆಯೋದನ್ನ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಲ್ಮಂಡ್ ಆಯಿಲಲ್ಲಿ ಲಿಪ್ಸ್ನ ಮಾಯ್ಶ್ಚರೈಸ್ ಮಾಡುತ್ತೆ ಹಾಗೆ ನ್ಯಾಚುರಲ್ ಆಗಿ ನಾವು ಪಿಂಕ್ ಲಿಪ್ಸು ನಮ್ದು ಹಾಕ್ಸ್ಕೊಳ್ಬಹುದು. ಇದು ನನ್ನ ಲಿಪ್ಸು. ಇವಾಗ ನೀವು ನೋಡ್ತಾ ಇದ್ದೀರಾ ಹೇಗೆ ಕಾಣಿಸ್ತಿದೆ ಅಂತ. ಮೂರನೇದಾಗಿ ನನ್ನ ರೆಮಿಡಿ ಬಂದು ಬಟರ್ ಅಂದರೆ ಬೆಣ್ಣೆ. ಲಿಪ್ಸ್ನ ಸಾಫ್ಟಾಗಿ ಮತ್ತು ಸಪಲ್ಲಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಲಿಪ್ಸು ಗ್ಲೋ ಆಗಿ ಕೂಡ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಪಿಂಕಿಶ್ ಆಗಿ ಕೂಡ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಬಟರ್ನ ನಾವು ಲಿಪ್ಸಿಗೆ ರಬ್ ಮಾಡ್ಕೊಳ್ಳೋದ್ರಿಂದ ಲಿಪ್ಸು ಮಾಯ್ಶ್ಚರೈಸರ್ ಆಗಿರುತ್ತೆ ಮತ್ತು ಮಲ್ಗೋಕ್ಕಿಂತ ಮುಂಚೆ ನಾವು ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಎದ್ದಾಗ ನಮಗೆ ಫೀಲ್ ಕೂಡ ಆಗುತ್ತೆ, ತುಂಬ ಸ್ಮೂತ್ ಆಗಿದೆ ಅನ್ನೋ ಥರ ಫೀಲ್ ಬರುತ್ತೆ ಅಂತಲೇ ಹೇಳ್ಬೋದು. ಇದು ನನ್ನ 3ನೇ ರೆಮಿಡಿ. ನೀವು ಕೂಡ ಒಂದ್ಸತಿ ಟ್ರೈ ಕೂಡ ಮಾಡಿ. ನನ್ನ 4ನೇ ರೆಮಿಡಿ ಬಂದು ಮಿಲ್ಕ್ ಕ್ರೀಮ್ ಅಂದರೆ ಕೆನೆ ಅಂತೂ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ನನಗೆ. ಯಾಕಂದರೆ ನನಗೆ ಬೇಗ ಒಡೆಯೋದು ಜಾಸ್ತಿ, ಮುಖದಲ್ಲಿ ಆಗಿರ್ಬೋದು ಅಥವಾ ಲಿಪ್ಸ್ ಆಗಿರ್ಬೋದು ಬೇಗ ಒಡಿತಾ ಇರುತ್ತೆ. ಹಾಗಾಗಿ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ನಾನು ಚಳಿಗಾಲದಲ್ಲಂತೂ ನನಗೆ ತುಂಬಾ ಮುಖ ಒಡೆಯೋದ್ರಿಂದ ಯಾವಾಗಲೂ ನಾನು ಅಪ್ಲೈ ಮಾಡ್ತಾನೆ ಇರ್ತೀನಿ. ಹಾಗಾಗಿ ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಕೆನೆಗೆ ನೀವು ಸ್ವಲ್ಪ ಸಕ್ಕರೆ ಪೌಡರ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕ್ರಬ್ ಥರನೂ ಆಗುತ್ತೆ ಹಾಗೆ ಲಿಪ್ಸ್ ಕೂಡ ಪಿಂಕ್ ಆಗಿರುತ್ತೆ. ಕೆನೆಯಲ್ಲಿ ಫ್ಯಾಟ್ ಇರೋದ್ರಿಂದ ಲಿಪ್ಸು ಸ್ಮೂತಾಗಿಡೋದಕ್ಕೆ ಮತ್ತು ಸಪಲ್ಲಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ನೀವು ಫೇಸ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಯಾಕಂದರೆ ತುಂಬಾ ಸ್ಮೂತ್ ಫೀಲಿಂಗ್ ಕೊಡುತ್ತೆ. ಹಾಗಾಗಿ ಕೆನೆನ ನೀವು ಒಂದ್ಸತಿ ಅಪ್ಲೈ ಮಾಡಿ ನೋಡಿ, ಬೇಕಾದರೆ ನಿಮಗೆ 100% ರಿಸಲ್ಟ್ ಸಿಗುತ್ತೆ ಅಂತಲೇ ನಾನು ಹೇಳ್ತೀನಿ. ಪಿಂಕ್ ಲಿಪ್ಸ್ನ ಹೇಗೆ ಇಟ್ಕೊಳ್ಳೋದು ಅಂತ ನನ್ನ ಫ್ರೆಂಡ್ ಕೂಡ ಕೇಳಿದ್ರು. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಕ್ಸ್ಪೆಷಲಿ ಅವ್ರು ಕೇಳಿ 1 ಇಯರ್ ಮೇಲೆ ಆಯಿತು. ಕಾರಣಾಂತರಗಳಿಂದ ನಾನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಬಟ್ ಇವಾಗ ಮಾಡ್ತಾ ಇದ್ದೀನಿ. ಕೆನೆನ ನೀವು ಅಪ್ಲೈ ಮಾಡಿಕೊಂಡು ಮತ್ತು ನೀವು ಸ್ಕಿನ್ ಮೇಲೆ ರಬ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಓವರ್ನೈಟ್ ಬಿಡಿ, ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ನೀವು ಕೂಡ ನೋಡ್ತಿದ್ದೀರಾ ನನ್ನ ಲಿಪ್ಸ್ ಹೇಗಿದೆ ಅಂತ. ಸೊ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನೀವು ಇದನ್ನು ಟ್ರೈ ಕೂಡ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ 100% ರಿಸಲ್ಟ್ ಕೂಡ ಸಿಗುತ್ತೆ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅಥವಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು.